ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಅಪ್ಪ ಅಮ್ಮ ಪಿಂಟು 4 ಜನನೂ ಹೊರಗಡೆ ಹೋಗ್ತಾ ಇದ್ದೀವಿ ಜ್ಯುವೆಲರಿ ಶಾಪ್ಗೆ. ಯಾಕೆಂದರೆ ನಾಳೆ ಪಿಂಟುಗೆ ಕಿವಿ ಚುಚ್ಚೋ ಶಾಸ್ತ್ರ ಇರೋದ್ರಿಂದ ಇಯರಿಂಗ್ಸ್ ತರಬೇಕು ಅಂತ ನಾವು ರೆಗ್ಯುಲರ್ ಯಾವ ಅಂಗಡಿಗೆ ಹೋಗ್ತೀವಿ ಅದೇ ಜ್ಯುವೆಲರಿ ಶಾಪ್ಗೆ ಬಂದಿದ್ದೀವಿ. ರಿಂಗ್ ತೊಗೋಬೇಕು ಅಂತ ಫಸ್ಟು ನಾವು ಬಂದ ತಕ್ಷಣ ರಿಂಗ್ನೇ ನೋಡಿದ್ವಿ. ಆ್ಯಕ್ಚುಲಿ ಫಸ್ಟೇ ಪಿಂಟು ಅವರಪ್ಪ ತೊಗೊಟ್ಟಿದ್ರು ರಿಂಗ್ನ. ಅಕ್ಷಯ ತೃತೀಯದಲ್ಲಿ ನಾವೇ ಫಸ್ಟ್ ರಿಂಗ್ ಹಾಕಬೇಕು ನನ್ನ ಮಗನಿಗೆ ಅಂತ. ಬಟ್ ನಾನು ತೊಟ್ಲು ತೊಗೊಂಡು ಹೋಗ್ಬೇಕಿದ್ರೆ ನಮ್ಮ ಮನೆಯಿಂದನೂ ರಿಂಗ್ ಹಾಕಬೇಕು ಅಂಥೇಳಿ ಫಸ್ಟ್ ರಿಂಗ್ನೇ ತೊಗೊಳ್ಳೋಣ ನೋಡು ಅಂತೇಳಿದ್ರು. ಬಟ್ ನಾನು ರೌಂಡ್ ಶೇಪ್ ಇರೋ ರಿಂಗ್ ತೊಗೊಂಡೆ. ಯಾಕಂದರೆ ಫಸ್ಟೇ ಪಿಂಟು ಅವರಪ್ಪ ಚೆಕ್ಸ್ ಶೇಪಲ್ಲಿರೋ ರಿಂಗ್ನ ತೊಗೊಟ್ಟಿದ್ರು, ಗಣಪತಿ ಡಿಸೈನ್ ಇರೋದು. ಸೊ ಇವಾಗ ನಾವು ಅದೇ ಬೇಡ ಅಂತೇಳಿ ರೌಂಡ್ ಶೇಪ್ ನೋಡ್ತಾ ಇದ್ದೀನಿ. ಪಿಂಟುಗೆ ಸ್ವಲ್ಪ ದೊಡ್ಡ ಸೈಜ್ ರಿಂಗ್ನೇ ನೋಡ್ತಾ ಇದ್ವಿ. ಯಾಕೆಂದರೆ ಇವಾಗ ಸ್ವಲ್ಪ ಚಿಕ್ಕದಿರುತ್ತೆ ಕೈ, ಬಟ್ ಬೆಳೀತಾ ಬೆಳೀತಾ ಸ್ವಲ್ಪ ದಪ್ಪ ಆಗುತ್ತೆ. 1 ವರ್ಷ ಆಗೋ ತನಕನಾದರೂ ಹಾಕ್ಬೋದು, ಆ ಥರ ಸೈಜಲ್ಲಿರೋದನ್ನು ನೋಡ್ತಾ ಇದ್ದೀನಿ. ಇವಾಗ ತುಂಬ ಚಳಿ ಇರೋದ್ರಿಂದ ನಾನು ಹೊರ್ಗಡೆಗೆ ಹೋಗಿದ್ನಲ್ಲ, ಸೊ ಸ್ಕಾರ್ಫು ಸ್ವೆಟರ್ ಎಲ್ಲನೂ ಹಾಕ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಸ್ಕಾರ್ಫ್ ಎಲ್ಲ ಮನೇಲಿದ್ದಾಗ ಕಟ್ಟೋದಿಲ್ಲ, ಹೊರ್ಗಡೆ ಹೋದಾಗಷ್ಟೇ ಕಟ್ಟೋದು, ಅದು ಚಳಿ ಇದ್ದರೆ ಮಾತ್ರ. ಆಲ್ಮೋಸ್ಟ್ ನಾನು ಹಾಕೇ ಇರಲಿಲ್ಲ, ಇವತ್ತೇ ಫಸ್ಟ್ ಹಾಕಿದ್ದು. ಇವಾಗ ಪಿಂಟುಗೆ ಗೆಜ್ಜೆ ತೊಗೋತಿದ್ವಿ, ಅಂದರೆ ಕಾಲ್ಮುರಿ ಅಂತಾರೆ, ಕಾಲ್ಬಂದಿ ಅಂತಲೂ ಹೇಳ್ತಾರೆ. ನಾವು ಹುಡುಗಿ ಆಗಿದ್ರೆ ಫುಲ್ ಸುತ್ತ ಗೆಜ್ಜೆ ತೊಗೋಬೋದಿತ್ತು ಅಂತ ಅದನ್ನು ನೋಡ್ತಾ ಇದ್ದೆ. ಬಟ್ ಎಲ್ಲ ಈಗ ಹುಡುಗ ಅಲ್ವಾ, ಅದಕ್ಕೋಸ್ಕರ 3 ಕಡೆ ಗೆಜ್ಜೆ ಇರೋದನ್ನು ಮಾತ್ರ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇನ್ನೊಂದು ಥರ ಬಂದಿ ಇತ್ತು, ಬಂದಿಗೆ ಸುತ್ತ ಗೆಜ್ಜೆ ಇತ್ತು, ಅದನ್ನೇ ನೋಡೋಣ ಅಂದ್ಕೊಂಡ್ವಿ. ಬಟ್ ಅದು ಹುಡುಗಿ ಪಾಪುಗೆ ಹಾಕೋದು ಅಂತ ಹೇಳಿದ್ರಲ್ಲ, ಅದನ್ನು ಇಟ್ಬಿಟ್ಟೆ. 3 ಕಡೆ ಗೆಜ್ಜೆ ಇರೋದನ್ನು ಮಾತ್ರ ತೊಗೊಂಡಿದ್ದು ನಾನು. ಮತ್ತು ಇವಾಗ ನಾವು ತೊಗೋಬೇಕಿದ್ರೆ ಪಿಂಟು ಸೈಜ್ ಸರಿಯಾಗಿ ತೊಗೊಳ್ಳಿಲ್ಲ, ಯಾಕೆಂದರೆ ಸ್ವಲ್ಪ ದೊಡ್ಡದು ಸೈಜ್ ತೊಗೊಂಡೆ. ಯಾಕೆಂದರೆ ನಾನು ತೆಗ್ದು ಹಾಕೋ ತನಕ ಮತ್ತು ಒಂದು ತೊಗೊಂಡ ಮೇಲೆ ಅದನ್ನು ಒಂದು 5 ತಿಂಗಳು 6 ತಿಂಗಳಾದರೂ ಹಾಕಬೇಕು. 1 ತಿಂಗಳು 2 ತಿಂಗಳು ಏನು ಹಾಕೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜ್ನೇ ತೊಗೊಂಡು ಪಿಂಟು ಕಾಲಿಗೆ ಫಸ್ಟ್ ಹಾಕಿ ನೋಡ್ತಾ ಇದ್ವಿ. ದೊಡ್ಡದಾಗುತ್ತಾ ಚಿಕ್ಕದಾಗುತ್ತಾ ಇಲ್ಲ ಕರೆಕ್ಟ್ ಸೈಜ್ ಇದೆಯಾ ಅಂತ ಸ್ವಲ್ಪ ದೊಡ್ಡ ಸೈಜ್ನೇ ತೊಗೊಂಡೆ. ಅಲ್ಲೂ ಇದೊಂದು ಡಿಸೈನ್ ಇತ್ತು. ಮತ್ತು ಇವಾಗ ತೋರಿಸ್ತಿದ್ದೀನಿ ನೋಡಿ, ಇದೇನೇ ನಾನು ಹೇಳಿದ್ದು, ಸುತ್ತ ಗೆಜ್ಜೆ ಮತ್ತು ಬಂದು 2 ಥರನೂ ಆಗುತ್ತೆ. ಬಟ್ ಇದು ಹುಡುಗಿ ಪಾಪುಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, 2 in 1 ಥರ. ಸುತ್ತ ಗೆಜ್ಜೆನ ಥರನೂ ಇರುತ್ತೆ ಮತ್ತು ಕಾಲ್ಬಂದಿ ಥರನೂ ಇರುತ್ತೆ. ಇವಾಗ ನಾನು ತೊಗೊಂಡಿದ್ದು ಈ ಥರ 3 ಕಡೆ ಗೆಜ್ಜೆ ಇರೋದನ್ನು ತೊಗೊಂಡಿದ್ದು ಪಿಂಟುಗೆ. ನಾವು ಚಿಕ್ಕವರಿದ್ದಾಗೆಲ್ಲ ಪ್ಲೇನ್ ಬರ್ತಾ ಇತ್ತು, ಇವಾಗ ಈ ಥರ 3 ಕಡೆ ಗೆಜ್ಜೆ ಬರುತ್ತೆ ಮತ್ತು ಗೆಜ್ಜೆ ಮೇಲೆ ಈ ಥರ ಕಲರ್ಸೂ ಇರುತ್ತೆ. ಇದನ್ನು ಪಿಂಟುಗೆ ತೊಗೊಂಡ್ವಿ ಫೈನಲ್ ಮಾಡಿಬಿಟ್ಟು, ಇದೇ ಇರಲಿ ಕಾಲ್ಮುರಿ ಅಂತ. ಅಮ್ಮ ಮತ್ತು ಅಪ್ಪ ಇಬ್ಬರೂ ಪಿಂಟುನ ಅವಾಗವಾಗ ಮಾತಾಡಿಸ್ತಾ ಇದ್ರು. ಏಕೆಂದರೆ ಪಿಂಟುಗೆ ಯಾರಾದರೂ ಮಾತಾಡಿಸ್ತಾ ಇರಬೇಕು, ಮನೇಲಿದ್ರೂ ಅಷ್ಟೇ. ಇಲ್ಲಾಂದರೆ ಸ್ವಲ್ಪ ಹೊತ್ತು ನೋಡಿ ಆವಾಗಲೇ ಸ್ಟಾರ್ಟ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಕಿರ್ಚ್ತಾ ಇರ್ತಾನೆ, ಮಾತಾಡಿಸ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರಿಬ್ಬರು ಅವಾಗವಾಗ ಮಾತಾಡಿಸ್ತಾ ಇದ್ರು. ನಡುದಾರ ಕೇಳಿದ್ವಿ, ಅಂದರೆ ಇದು ತುಂಬ ಪ್ಲೇನ್ ಇದೆ. ಯಾಕೆಂದರೆ ನಾವು ಪ್ಲೇನೇ ತೊಗೊಂಡಿದ್ದು, ಪಿಂಟುಗೆ ಮಲ್ಕೊಂಡಾಗ ಒತ್ತುತ್ತೆ ಅಂತೇಳ್ಬಿಟ್ಟು ಡಿಸೈನ್ ಇರೋದು ತೊಗೊಳ್ಳಿಲ್ಲ. ಬಟ್ ಡಿಸೈನ್ ಇರೋದು ಚೆನ್ನಾಗಿತ್ತು, ನಾವು ಕಾಲ್ ಚೈನ್ ಯೂಸ್ ಮಾಡ್ತೀವಲ್ಲ ಅದೇ ಥರ ಸೇಮ್ ಇತ್ತು. ಮೋಸ್ಟ್ಲಿ ಅದು ಹೆಣ್ಣು ಪಾಪುಗೆ ಹಾಕ್ತಾರೆ ಅನಿಸುತ್ತೆ, ಅದಕ್ಕೋಸ್ಕರ ನಾವು ಅದನ್ನು ತಗೊಳ್ಳಿಲ್ಲ, ಪ್ಲೇನೇ ಇರಲಿ ಅಂತ. ಮತ್ತು ಪಿಂಟುಗೆ ಅದನ್ನು ಅಳತೆ ತೊಗೊಂಡ್ವಿ, ಯಾಕೆಂದರೆ ತುಂಬ ಚಿಕ್ಕದಾಗಿ ದೊಡ್ಡದಾಗಿ ಕಟ್ ಮಾಡಿಸ್ಬಿಟ್ರೆ ವೇಸ್ಟ್ ಆಗುತ್ತೆ ಅಂತ. ನಾವು ಅವನಿಗೆ ಅಳತೆ ಸರಿಯಾಗಿ ತೊಗೊಂಡ್ವಿ, ಸ್ವಲ್ಪ ಉದ್ದನೇ ಕಟ್ ಮಾಡಿಸಿದ್ವಿ, ಯಾಕೆಂದರೆ ಮುಂದೆ ಹಾಕ್ಬೋದು ಅಂತೇಳಿ. 1 ಎಳೆ ತೊಗೊಳ್ಳಿಲ್ಲ, 2 ಎಳೆ ತೊಗೊಂಡ್ವಿ. ಯಾಕೆಂದರೆ ಪಾಪುಗೆ ಕಪ್ಪು ದಾರ ಹಾಕಿದ್ರೂ ಹಾಕಿದ್ರೂ 1 ಎಳೆ ಹಾಕಬಾರ್ದು, 2 ಎಳೆನೇ ಹಾಕಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿಸಿದ್ವಿ, 2 ಎಳೆನೇ. ಈ ದಾರದ ಎಡ್ಜ್ಗೆ ಉಕ್ಸ್ ಹಾಕ್ಕೊಡ್ತಾರೆ, ಉಕ್ಸ್ ಸಪ್ರೇಟಾಗಿ ಅವ್ರು ಹಾಕಿದ್ರು, ಅಂದರೆ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇಟ್ಟಿದ್ರಷ್ಟೇ. ಅದನ್ನು ಆಚಾರಿಗೆ ಕೊಟ್ಟು ಗಮ್ ಥರ ಹಾಕಿ ಅಂಟಿಸ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ರು. ಸಾಫ್ಟಾಗಿತ್ತು ಅದು ದಾರ ಮುಟ್ಟೋದಕ್ಕೆ, ಮತ್ತು ಏನು ಚುಚ್ಚೋದಿಲ್ಲ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಇದೇ ಇರಲಿ ಅಂತ ಪ್ಲೇನೇ ತೊಗೊಂಡೆ, ಬೇರೆ ಯಾವುದು ಡಿಸೈನ್ ತಗೊಳ್ಳಿಲ್ಲ. ಇದಕ್ಕೆ ಉಕ್ಸ್ ಜೊತೆಗೆ ಕುಚ್ಚು ಥರ ಗೆಜ್ಜೆನೂ ಇರುತ್ತೆ, ಬಟ್ ನಾನು ಅದನ್ನು ಹಾಕ್ಸ್ಲಿಲ್ಲ. ಯಾಕೆಂದರೆ ಅದು ಸೌಂಡು ಆಗುತ್ತೆ, ಜೊತೆಗೆ ಅದು ಒತ್ತುತ್ತೆ ಮಲ್ಕೊಬಿಟ್ರೆ ಅಂತ. ಸೈಡ್ಗೆ ಎಷ್ಟಂತ ಗೊತ್ತಾಗಲ್ಲ ಎಳಿಬೇಕಾದ್ರೆ, ಮಲಗಿಸ್ಬೇಕಾದ್ರೆ.
ಇಲ್ಲಿದೆ ಅಲ್ಲಿದೆ ಅಂತ ನೋಡೋದಕ್ಕಾಗೋದಿಲ್ಲ ಸಡನ್ಲಿ. ಅದಕ್ಕೆ ನಾನು ಉಕ್ಸೇ ಸಾಕು ಅಂತೇಳಿ ಉಕ್ಸ್ ಮಾತ್ರ ಹಾಕ್ಸ್ದೆ. ಇವಾಗ ಕೈ ಬಂದು ತೊಗೋತಿದ್ವಿ ಬಳೆನೂ. ಪಿಂಟುಗೆ ಅದನ್ನು ಸ್ವಲ್ಪ ದೊಡ್ಡ ಸೈಜನ್ನೇ ತೊಗೊಂಡೆ. ಕಾಲು ಬಂದು ಮತ್ತು ಕೈ ಬಂದು ಎರಡೂ ದೊಡ್ಡ ಸೈಜನ್ನೇ ತೊಗೊಂಡ್ವಿ. ನಂದಿಲಿ 2 ಥರ ಬರುತ್ತೆ. ಒಂದು ಈ ಥರ ಫುಲ್ ಬೆಳ್ಳಿನೇ ಪ್ಲೇನ್ ಬರುತ್ತೆ. ಮತ್ತು ಇನ್ನೊಂದು ಕಪ್ಪು ಮಣಿ ಮತ್ತು ಬೆಳ್ಳಿ ಮಣಿ ಎರಡನ್ನೂ ಮಿಕ್ಸ್ ಮಾಡಿ ಸುತ್ತ ಕೊಟ್ಟಿರ್ತಾರೆ ಬಳೆ ಸುತ್ತ. ಬಟ್ ನಾವು ಅದನ್ನು ತಗೊಳ್ಳಿಲ್ಲ. ಯಾಕಂದರೆ ನಾವಿವಾಗ ತೊಗೊಂಡ್ರೆ ನೆಕ್ಸ್ಟ್ ಅದನ್ನು ನಾವು ರೀಸೇಲ್ ಮಾಡಬೇಕಿದ್ರೆ ಆ ಮಣಿಗೂ ಸೇರಿಸಿ ರೇಟ್ ತೊಗೋತಾರೆ. ಬಟ್ ನಾವು ತೊಗೋಬೇಕಿದ್ರೆ ಆ ಮಣಿಗೂ ಸೇರಿಸಿ ರೇಟ್ ಕೊಡಬೇಕು. ಮತ್ತು ನಾನು ಬೇರೆ ಡಿಸೈನ್ ನೋಡೋಣ ಅಂತ ನೋಡಿದೆ. ಬಟ್ ಅವ್ರು ಕೊಟ್ಟಿದ್ದ ಡಿಸೈನೇ ನನಗೆ ಇಷ್ಟ ಆಯಿತು. ಮತ್ತು ಫಸ್ಟ್ ಪಿಂಟುಗೆ ಹಾಕಿದ್ದು ಅಂತೇಳ್ಬಿಟ್ಟು ಇದೇ ಇರಲಿ ಅಂತ ಹೇಳಿ ಫಿಕ್ಸ್ ಆದೆ. ಅವ್ರು ಕೊಟ್ಟಿದ್ದ 3 ಡಿಸೈನಲ್ಲಿ ಅವ್ರ ಕೈಗೆ ಹಾಕಿದ ಡಿಸೈನೇ ಚೆನ್ನಾಗಿತ್ತಲ್ಲ, ಅದಕ್ಕೋಸ್ಕರ ನಾನು ಅದೇ ಬಂದಿನ ತೊಗೊಂಡೆ. ಇದರಲ್ಲೂ ಪ್ರೆಸ್ ಮಾಡ್ತಾರಲ್ಲ ಅಲ್ಲಿ ಆನೆದು ಮತ್ತು ಸಿಂಹದ್ದು ಆ ಥರ ಎಲ್ಲ ಇತ್ತು. ಬಟ್ ಇವಾಗ ಆ ಥರ ಇರಲಿಲ್ಲ. ಈ ಥರ ಡಿಸೈನೇ ಇತ್ತು. 2 ಅಂಗಡಿಲಿ ನೋಡಿದೆ. ಆಮೇಲೆ ಇದೇ ಡಿಸೈನ್ ಇರಲಿ ಬಿಡಿ ಅಂತೇಳ್ಬಿಟ್ಟು ಫಿಕ್ಸ್ ಆದೆ. ಅಮ್ಮ ಒಟ್ಟಿಗೆ ಬಂದಿದ್ದೀವಲ್ಲ, ಒಟ್ಟಿಗೆ ಬೆಳ್ಳಿದು ಬಟ್ಲು, ಸ್ಪೂನು, ಲೋಟ ಎಲ್ಲನೂ ತೊಗೊಬಿಡು ಸೆಟ್ ಅಂತ ಹೇಳ್ತು. ಸೊ ಹಾಗಾಗಿ ಅಲ್ಲೇ ಬಟ್ಲನ್ನ ನೋಡ್ತಾ ಇದ್ದೆ. ನಮ್ಮಪ್ಪ ಇನ್ನು ಚಿಕ್ಕ ಚಿಕ್ಕದು ಬಟ್ಲೆಲ್ಲ ಇತ್ತು, ಅದೆಲ್ಲ ಬೇಡ ದೊಡ್ಡದೇ ತೊಗೋ ಅಂತ ಹೇಳ್ತು. ಯಾಕೆಂದರೆ ಪಿಂಟಿಗೆ ಇವಾಗ ಬರೀ ರಾಗಿ ಸೇರಿ ತಿನ್ಸಿದ್ರೆ ಚಿಕ್ಕದು ಸಾಕು. ಬಟ್ ಮುಂದೆ ಅನ್ನ ಸಾಂಬಾರು ತಿನ್ನಬೇಕು ಅಂತ ಹೇಳಿದ್ರೆ ದೊಡ್ಡದು ಬೇಕಲ್ವ ಅಂತೇಳಿ ಒಟ್ಟಿಗೆ ದೊಡ್ಡದೇ ತೊಗೋ ಅಂತೇಳ್ಬಿಟ್ಟು ದೊಡ್ಡದೇ ತೊಗೊಡ್ತು. ಅಲ್ಲಿ ಡಿಸೈನ್ ಇರೋದೂ ಇತ್ತು. ಬಟ್ ನಾನು ಡಿಸೈನ್ದು ತೊಗೊಳ್ಳಿಲ್ಲ. ಏಕೆಂದರೆ ನಾವು ತೊಳಿತಾ ಅಲ್ಲಿ ಗಲೀಜೇನಾದ್ರು ಕೂತ್ಕೋತು ಅಂದರೆ ಸುಮ್ಮನೆ ಬ್ಲ್ಯಾಕ್ ಆಗುತ್ತೆ. ಅದರಿಂದ ಒಂಥರ ಚೆನ್ನಾಗಿಲ್ಲ, ಗಲೀಜಾಗಿದೆ ಅಂತ ಅನ್ನಿಸ್ಬಿಡುತ್ತೆ, ಫೀಲ್ ಆಗಿಬಿಡುತ್ತೆ ನನಗೇನೆ ಅಂತೇಳಿ ಫುಲ್ ಪ್ಲೈನ್ ಇರೋದೇ ತೊಗೊಳ್ಳೋಣ ಅಂತೇಳ್ಬಿಟ್ಟು ಪ್ಲೈನ್ದೇ ತೊಗೊಂಡೆ. ಅದಾದಮೇಲೆ ಲೋಟ ನೋಡಿದ್ವಿ. ಲೋಟನೂ ಫುಲ್ ದೊಡ್ಡದು ಇತ್ತು, ಮೀಡಿಯಮ್ ಸೈಜ್ ಇತ್ತು ಮತ್ತು ಚಿಕ್ಕದು ಇತ್ತು. ನಮ್ಮಪ್ಪ ಬೇಡ ಮೀಡಿಯಮ್ ಸೈಜೇ ತಗೊಳ್ಳೋಣ, ಅವ್ನು ದೊಡ್ಡವನಾದ್ರೂ ಸ್ವಲ್ಪ ಕುಡಿಯೋ ಅಷ್ಟಾದರೂ ಇರಬೇಕಲ್ವ, ಚಿಕ್ಕದಾದರೆ ಚೆನ್ನಾಗಿರಲ್ಲ. ಇವಾಗ ಚಿಕ್ಕದು ಓಕೆ, ಇನ್ನೂ 1 ವರ್ಷ ಆದಮೇಲೆ ಅವನು ನೀರೆಲ್ಲ ಜಾಸ್ತಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೊಡ್ಡದು ಬೇಕು ಅನಿಸುತ್ತೆ. ಒಟ್ಟಿಗೆ ದೊಡ್ಡದೇ ತೊಗೊಬಿಡು ಅಂತೇಳಿ ಮೀಡಿಯಮ್ ಸೈಜ್ನ ತೊಗೊಡ್ತು. ಇದರಲ್ಲೂ ಅಷ್ಟೇ ಡಿಸೈನ್ ಏನೂ ಇರಲಿಲ್ಲ. ಅಲ್ಲಿ ಇದ್ದಿದ್ದೇ ಇದೇ ಡಿಸೈನು, ಇದಕ್ಕೇನು ಡಿಸೈನ್ ಇರೋದು ಮತ್ತು ಪ್ಲೇನ್ ಆ ಥರ ಏನಿರಲಿಲ್ಲ, ಈ ಥರ ಡಿಸೈನ್ ಇತ್ತು. ಅದಕ್ಕೋಸ್ಕರ ನಾನು ಇದನ್ನೇ ತೊಗೊಂಡೆ. ಅದಾದಮೇಲೆ ಸ್ಪೂನ್ ನೋಡೋಣ ಅಂತೇಳಿ ಸ್ಪೂನ್ ನೋಡಿದ್ವಿ. ಅಲ್ಲಿ ತುಂಬ ಅಂದರೆ ತುಂಬ ಚಿಕ್ಕದೂ ಇತ್ತು. ಪಾಪುಗೆ ತಿನ್ನಿಸೋದು ಇದೇನೆ ಅಂತೇಳ್ಬಿಟ್ಟು ಅವ್ರು ತೋರಿಸಿದ್ರು. ಬಟ್ ನಾನು ಅದನ್ನು ಬೇಡ ಅಂತ ಹೇಳಿದೆ. ಇವಾಗ ಸರಿ, ತುಂಬ ಚಿಕ್ಕವನಿರೋದ್ರಿಂದ ಇನ್ನೊಂದು ಸ್ವಲ್ಪ 9 ತಿಂಗಳು 10 ತಿಂಗಳಾದಮೇಲೆ ಅವನಿಗೆ ಸ್ವಲ್ಪ ದೊಡ್ಡದು ಬೇಕೇ ಬೇಕಂತೇಳಿ ಅದರಲ್ಲಿ ದೊಡ್ಡದು ತುಂಬ ದೊಡ್ಡದಿತ್ತು. ಅಂದರೆ ನಾವು ಯೂಸ್ ಮಾಡ್ತೀವಲ್ಲ ಸ್ಪೂನ್, ಆ ಥರ ದೊಡ್ಡದು. ಮತ್ತು ಚಿಕ್ಕದು ಅಂದರೆ ಇದೇ ಇತ್ತು, ಮೀಡಿಯಮ್ ಸೈಜ್ದು. ಸೊ ನಾನು ಇದನ್ನೇ ತೊಗೊಂಡೆ. ಬಟ್ಲಿಗೂ ಇದಕ್ಕೂ ಸೂಟ್ ಆಗುತ್ತಾ ನೋಡ್ತೀನಿ ಫಸ್ಟು ಅಂತೇಳಿ ತೆಗೆದಿಟ್ಕೊಂಡು ನೋಡಿದೆ. ಏನಿಲ್ಲ, ಸೂಟ್ ಆಗುತ್ತೆ, ಇದೇ ಇರಲಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ನಾನು ಇದನ್ನೇ ತೊಗೊಂಡೆ. ಸೊ ಬೆಳ್ಳಿದು ಅಂತ ನಾವು ಇದಿಷ್ಟು ಐಟಮ್ಸ್ನ ತೊಗೊಂಡ್ವಿ ಪಿಂಟುಗೆ. ಮತ್ತು ಓಲೆ ನೋಡ್ತಿದ್ದೆ ಡಿಸೈನು. ಅವನಿಗೆ ಪಿಂಟುಗೆ ನಾವು ತೊಗೊಂಡಿದ್ದು ಓಲೆ 1 ಗ್ರಾಮ್ದೇ ಸಾಕು, ಚಿಕ್ಕ ಕಿವಿ ಅಂತ ಹೇಳ್ಬಿಟ್ಟು 1 ಗ್ರಾಮ್ದೇ ಓಲೆನ ನೋಡ್ತಾ ಇದ್ದೆ ಡಿಸೈನ್ನ. ತೋರಿಸಿದ್ದು 1.5 ಗ್ರಾಮ್ ಇತ್ತು. ಅದಕ್ಕೆ ಬೆಳಗ್ಗೆ ಬರ್ತೀವಿ ಇಸ್ಕೊಳ್ಳೋಕ್ಕೆ, ಬೆಳಗ್ಗೆ ತರಿಸಿಡಿ ಅಂತ ಹೇಳಿ ಬೆಳ್ಳಿದಕ್ಕೆ ಮಾತ್ರ ಎಷ್ಟಾಗುತ್ತೆ ರೇಟ್ ಅಂತ ಹೇಳಿ ಮಾತಾಡ್ತಿದ್ವಿ. ಮತ್ತು ಟೋಟಲ್ ಎಲ್ಲ ಸೇರಿ ಎಷ್ಟು ಗ್ರಾಮ್ ಆಗುತ್ತೆ ಬೆಳ್ಳಿ ಅಂತೇಳಿ ನೋಡಿದ್ವಿ. ಮತ್ತು ನಾನು ತೊಗೊಂಡಿದ್ದು ಎಲ್ಲ ಬೆಳ್ಳಿ ಐಟಮ್ಸ್ದು ಒಂದೇ ಕಡೆ ಇಟ್ಕೊಂಡು ನೋಡ್ತಾ ಇದ್ದೆ. ಫೈನಲ್ ಆಗಿದೆ ಓಕೆನಾ ಅಂತ ಕೇಳಿದೆ ಮನೇಲೂ. ಹ್ಞೂ ಸರಿ ಇದನ್ನೇ ತಗೋ ಅಂತ ಹೇಳಿದ್ರು. ನಾನು ಪ್ರೆಗ್ನೆಂಟ್ ಇದ್ದಾಗ ಕಾಲುಂಗುರ ಬಿಚ್ಚಿಸ್ಬಿಟ್ಟಿದ್ದೆ. ಸೊ ಅದೆಲ್ಲ ಅಗಲ ಆಗ್ಬಿಟ್ಟಿತ್ತು. ಈಗ ಒಟ್ಟಿಗೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡೋಣ ಅಂದ್ಕೊಂಡೆ, ಆದರೆ ಟೈಮ್ ಆಗಿಬಿಡುತ್ತೆ ಮತ್ತು ಪಿಂಟು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತೇಳಿ ನಾನು ಅದನ್ನು ವಾಪಸ್ ಎತ್ಕೊಬಿಟ್ಟೆ. ನಾನು ಕಾಲುಂಗುರ ತಗೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನೊಂದು ದಿನ ಒಟ್ಟಿಗೆ ಚೈನ್ ಜಾಯಿಂಟ್ ಮಾಡಿಸ್ಬೇಕಲ್ಲ, ಆವಾಗಲೇ ಬಂದು ತೊಗೊಳ್ಳೋಣ ಅಂತೇಳಿ. ಸೊ ಇವಾಗ ಬೆಳ್ಳಿದಕ್ಕೆ ಮಾತ್ರ ಎಷ್ಟಾಗುತ್ತೆ ಅಂತ ನೋಡೋದಕ್ಕೆ ಅಂತ ಇಟ್ಟಿದ್ವಿ. ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ನೈಟು ನಾನು ಮತ್ತೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಪಿಂಟು ತುಂಬ ಅಳ್ತಿದ್ದ. ಅದಕ್ಕೆ ಬೇಗ ಮನೆಗೆ ಬಂದುಬಿಟ್ವಿ. ಇವಾಗ ಮಾರ್ನಿಂಗ್, ಇವಾಗ ಮತ್ತೆ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ.
ಬೆಳಿಗ್ಗೆ 4 ಗಂಟೆಗೆ ನಾನು ಪಿಂಟು ಸ್ನಾನ ಮಾಡಿ ಮಲಗಿರ್ತೀವಿ. ಮಲಗಿದ್ದೆದ್ಮೇಲೆ ನಾನು ಸ್ನಾನ ಮಾಡಿದ ತಕ್ಷಣ ಬಟ್ಟೆ ಕಟ್ತಾ ಇದ್ದೀನಿ ಇವಾಗ. ಆ್ಯಕ್ಚುಲಿ ನಾನು 1 ಮಂತ್, 2 ಮಂತ್ ಇದ್ದಾಗೆಲ್ಲ ಬೆಲ್ಟ್‌ನ ಯೂಸ್ ಮಾಡ್ತಿದ್ದೆ. ಇವಾಗ ಜಾಸ್ತಿ ನಾನು ಬೆಲ್ಟ್ ಹಾಕಲ್ಲ. ಸ್ನಾನ ಮಾಡಿದಾಗಷ್ಟೇ ಈ ಥರ ಬಟ್ಟೆ ಕಟ್ತೀನಿ. ಪಿಂಟು ಎದ್ದಿದ್ದ, ಅವನ್ನ ಮಾತಾಡಿಸ್ತಾ ಬಿಚ್ತಾ ಇದ್ದೆ ಬಟ್ಟೆನ. ಏಕೆಂದರೆ ಅವನು ಎದ್ದ ತಕ್ಷಣ ಯಾರಾದರೂ ಮಾತಾಡಿಸ್ಬೇಕು, ಇಲ್ಲ ಅಂದರೆ ಅವನು ಸೌಂಡ್ ಮಾಡ್ತಾ ಇರ್ತಾನೆ. ಆದರೆ ಅಳೋದಿಲ್ಲ. ಅವನು ಅಳೋದಿಲ್ಲ ಅಂತಲೇ ಅವನು ಎದ್ದ ತಕ್ಷಣ ನಾವೇ ಹೋಗ್ಬಿಡ್ತೀವಿ ಮಾತಾಡ್ಸೋದಕ್ಕೆ. ಸೊ ನಾನು ಹೊಟ್ಟೆಗೆ ಬಟ್ಟೆ ಕಟ್ಟಿದ್ದನ್ನೆಲ್ಲ ಬಿಚ್ಚಿ ಅದನ್ನು ನೀಟಾಗಿ ಮಡಿಸಿ ಇಟ್ಬಿಡ್ತೀನಿ. ಏಕೆಂದರೆ ನೆಕ್ಸ್ಟು ನಾನು ಮತ್ತೆ ಸ್ನಾನ ಮಾಡಿದಾಗ ಅಷ್ಟೇ ಅದನ್ನು ಯೂಸ್ ಮಾಡೋದು. ಅಲ್ಲಿ ತನಕ ನಾನು ಮತ್ತೆ ಮಧ್ಯದಲ್ಲಿ ಯಾವಾಗಲೂ ಕಟ್ಟೋದಿಲ್ಲ, ಎಲ್ಲೋ ರೇರ್ ಒಂದೊಂದು ಸಲ ಕಟ್ತೀನಿ ಅಷ್ಟೇ. ಇವತ್ತು ಸ್ಪೆಷಲ್ ಏನು ಗೊತ್ತಾ, ಪಿಂಟುಗೆ ಕಿವಿ ಚುಚ್ಚಿಸ್ತಾ ಇದ್ದೀವಿ. 3 ತಿಂಗಳಲ್ಲೇ ಚುಚ್ಚಿಸ್ಬೇಕು ಅಂತೇಳಿ. ಯಾಕೆಂದರೆ 3 ತಿಂಗಳಲ್ಲಿ ಪಾಪುಗೆ ಏನೂ ಗೊತ್ತಾಗೋದಿಲ್ಲ ಅಲ್ವಾ. ಮತ್ತು ನಾವು 5 ತಿಂಗಳಿಗೆಲ್ಲ ಚುಚ್ಚಿಸಿದ್ರೆ ಅವು ಸ್ವಲ್ಪ ಆಟಗಳನ್ನ ಕಲ್ತಿರುತ್ತೆ. ಕಿವಿಯೆಲ್ಲ ಹಿಂಗೆ ಮಾಡಿ ಮಾಡಿ ನೋವು ಮಾಡ್ಕೊಳ್ಳುತ್ತೆ, ಮತ್ತು ಮುಟ್ಟಿದಾಗ ನೋವು ಗೊತ್ತಾಗುತ್ತೆ. ಅದಕ್ಕೆ 3 ತಿಂಗಳಿಗೆ ಚುಚ್ಚಿಸ್ಬೇಕಂತ ಇವತ್ತು ಹೋಗ್ತಾ ಇದ್ದೀವಿ. ನಾನು ಮನೇಲಿ ಡೈಲಿ ಯಾವಾಗಲೂ ನೈಟೀಸ್ನೇ ಹಾಕ್ಕೊಳ್ಳೋದು, ವೆಟರ್ನಿಟಿ ಗೌನ್ ಯೂಸ್ ಮಾಡೋದಿಲ್ಲ, ತುಂಬ ಸೆಕೆ ಆಗುತ್ತೆ ಅಂತ. ಬಟ್ ಈಗ 1 ವೀಕಿಂದ ತುಂಬ ಚಳಿ ಇದೆ ವೆದರು. ಬಟ್ ಇವಾಗ ಹೊರ್ಗಡೆ ಹೋಗ್ತಿದ್ದೀವಲ್ಲ, ಅದಕ್ಕೋಸ್ಕರ ವೆಟರ್ನಿಟಿ ಗೌನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಡ್ರೆಸ್ ಹಾಕೊಳ್ಳೋಣ ಅಂದರೆ ಡ್ರೆಸ್ ಎಲ್ಲ ಸ್ಟಿಚ್ ಬಿಡಿಸ್ಬೇಕು. ಅದಕ್ಕೋಸ್ಕರ ವೆಟರ್ನರಿ ಗೌನ್ನೇ ಹಾಕ್ಕೊತಾ ಇದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ದೀನಿ. ನಾನು ಮನೇಲಿದ್ದು ತುಂಬ ಅಂದರೆ ತುಂಬ ಸೋಂಬೇರಿಯಾಗಿದ್ದೀನಿ. ಯಾವುದೇ ರೀತಿ ಸ್ಕಿನ್ ಕೇರ್ ಮಾಡ್ತಾ ಇಲ್ಲ. ಮತ್ತು ತಲೆನೂ ಅಷ್ಟೇ ರೇರು ಎಲ್ಲೋ ಒಂದು ಸಲ ಬಾಚ್ತೀನಿ ಅಷ್ಟೇ, ಜಡೆ ಹಾಕ್ತೀನಿ. ಅದು ಬಿಟ್ಟರೆ ಮಧ್ಯ ನಾನು ರೆಡಿನೇ ಆಗೋದಕ್ಕೆ ಹೋಗೋದಿಲ್ಲ. ಈ ಥರ ಹೊರ್ಗಡೆ ಏನಾದರೂ ಹೋಗ್ತಾ ಇದ್ದೀನಿ, ಪಿಂಟಿಗೆ ವ್ಯಾಕ್ಸಿನ್ ಹಾಕ್ಸೋದಿರಲಿ, ಏನಾದರೂ ತರೋದಿರಲಿ, ಈ ಥರ ಹೋದಾಗಷ್ಟೇ ನಾನು ರೆಡಿ ಆಗೋದು. ಮತ್ತು ಪಿಂಟು ನೈಟ್ ಟೈಮ್ ನಿದ್ದೆನೇ ಮಾಡಲ್ಲ. ಒಂದೊಂದು ದಿನ ನೀಟಾಗಿ ಮಲ್ಕೊಂತಾನೆ, ಏನು ಗಲಾಟೆ ಮಾಡಲ್ಲ, ಎದ್ದೇಳೋದಿಲ್ಲ. ನಾನಷ್ಟೇ ಎಬ್ಸಿದಾಗ ಎದ್ದೊಳ್ತಾನೆ. ಬಟ್ ಇವಾಗ ಒಂದೊಂದು ಸಲ ಮಲ್ಗೋದೇ ಇಲ್ಲ. ಅವಾಗೆಲ್ಲ ನಿದ್ದೆ ಮಾಡದೆ ಸ್ವಲ್ಪ ಡಾರ್ಕ್ ಸರ್ಕಲ್ ಆಗಿಬಿಟ್ಟಿದೆ. ಇವತ್ತು ಅಷ್ಟೇ ನೈಟ್ ನಿದ್ದೆ ಮಾಡಿರಲಿಲ್ಲ. ಸೊ ನನಗಂತೂ ಕಣ್ಣೇ ಬಿಡೋದಕ್ಕೆ ಇರಲಿಲ್ಲ. ಇವಾಗ ಹೊರ್ಗಡೆ ಹೋಗೋದಕ್ಕೆ ರೆಡಿ ಆದಮೇಲೆ ನಾನು ಸ್ವಲ್ಪ ದಪ್ಪ ಇರೋಂಥ ಸ್ವೆಟರ್ನ ಹಾಕೊತಾ ಇದ್ದೀನಿ. ಈಗ ಚಳಿ ಜಾಸ್ತಿ ಇದೆ ಈಚೆ. ಮತ್ತು ನಾನು ಜಾಸ್ತಿ ತಲೆಗೆ ಬಟ್ಟೆ ಕಟ್ಟೋದಿಲ್ಲ ಹೊರ್ಗಡೆ ಹೋದ್ರೆಲ್ಲ, ಅದಕ್ಕೆ ಟೋಪಿ ಇರೋದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಪಿಂಟುಗೆ ಹೊಸ ಡ್ರೆಸ್ ಬುಕ್ ಮಾಡಿದ್ವಿ. ಕಿವಿ ಚುಚ್ಚಿಸ್ಬೇಕಾದ್ರೆ ಹೊಸದೇ ಹಾಕ್ಕೊಂಡು ಹೋಗ್ಬೇಕಂತ ಮೀಶೋದಲ್ಲಿ ಬುಕ್ ಮಾಡಿದ ಡ್ರೆಸ್ ಇದು. ಇವಾಗ ಕಿವಿ ಚುಚ್ಚಿಸೋದಕ್ಕೆ ಹೋಗೋದಕ್ಕೆ ಏನೆಲ್ಲ ಬೇಕು ಅಂದರೆ, ಶಾಸ್ತ್ರದ ಪ್ರಕಾರ ಏನೇನು ತೊಗೊಂಡೋಗ್ಬೇಕು ನಾವು ಅದನ್ನೆಲ್ಲ ಕವರ್ಗೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ, ಬೆಲ್ಲ ಮತ್ತು ಎಲೆ ಅಡಿಕೆ, ಬಾಳೆಹಣ್ಣು, ಕಡಲೆ, ಇದಿಷ್ಟನ್ನು ಮರಿದೇ ತೊಗೊಂಡೋಗ್ಬೇಕಂತ ನಮ್ಮಮ್ಮ ಫಸ್ಟೇ ಎತ್ತಿಟ್ಬಿಟ್ಟಿದ್ರು. ಇವಾಗ ನಾನು ಅದನ್ನೆಲ್ಲನೂ ತಟ್ಟೆ ಸಮೇತ ನಾನೆಲ್ಲನೂ ಎತ್ಕೊತಿದ್ದೀನಿ. ಯಾಕೆಂದರೆ ಇದನ್ನು ಅಲ್ಲಿಗೆ ತೊಗೊಂಡೋದ್ಮೇಲೆ ಇದರಲ್ಲೂ ಸ್ವಲ್ಪ ಏನೋ ಶಾಸ್ತ್ರ ಥರ ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಈಗೆಲ್ಲ ತೊಗೊಂಡು ಎಲ್ಲರೂ ರೆಡಿ ಆದಮೇಲೆ ಅಮ್ಮ ಪಿಂಟುನ ಕರ್ಕೊಂಡಿದ್ರು. ನಾನು, ಅಮ್ಮ, ಪಿಂಟು, ಅಪ್ಪ, ನನ್ನ ತಮ್ಮ ಇಷ್ಟು ಜನ ಹೋಗಿದ್ವಿ. ನಮ್ಮಪ್ಪ ಫಸ್ಟೇ ಹೋಗಿತ್ತು. ಆಮೇಲೆ ನಾವು ಓಲೆ ತೊಗೊಂಡಿರ್ಲಿಲ್ವಲ್ಲ, ಇಯರಿಂಗ್ಸ್ ನೈಟು, ಅದಕ್ಕೆ ಮತ್ತೆ ಚಿನ್ನದ ಅಂಗಡಿಗೇ ಬಂದಿದ್ದೀವಿ. ಬೆಳಗ್ಗೆ ತರಿಸಿಟ್ಟಿದ್ದೀನಿ ಅಂದರು, ತರಿಸಿಟ್ಟಿದ್ರು. ಅದರಲ್ಲಿ ಈ ಥರ ಡಿಸೈನ್ ಎಲ್ಲ ಇತ್ತು. ಇದರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ವಿ. ಅಲ್ಲಿಂದ ಮತ್ತೆ ನಾವು ಹೊರ್ಗಡೆ ಬಂದ್ವಿ. ಎಷ್ಟು ಚಳಿ ಇತ್ತು ಗೊತ್ತಾ, ತುಂಬ ಅಂದರೆ ತುಂಬ ಗಾಳಿ ಬೀಸ್ತಾ ಇತ್ತು. ನನಗಂತೂ ಭಯನೇ ಆಗ್ತಾಯಿತ್ತು, ಎಲ್ಲಿ ಅವನಿಗೆ ಶೀತ ಆಗಿಬಿಡುತ್ತೆ ಅಂತ. ಅಲ್ಲಿಂದ ನಾವು ಡೈರೆಕ್ಟ್ ಕಿವಿ ಚುಚ್ಚಿಸೋದು ಹತ್ರ ಬಂದಿದ್ವಿ. ಅಲ್ಲಿ ತುಂಬ ಜನ ಇದ್ದರು. ಪಾಪು ಬಂದಿದ್ದಾನೆ ಅಂತೇಳ್ಬಿಟ್ಟು ಅವರು ನಮಗೆ ಫಸ್ಟು ಬೇಗ ಕಿವಿ ಚುಚ್ಚಿಸಿದ್ರು ಪಿಂಟುಗೆ. ಮತ್ತು ನಾನು ಕಿವಿ ಚುಚ್ಚಿಸೋದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ, ಬಟ್ ಅದು ಅಪ್ಲೋಡ್ ಮಾಡಿದ್ರೆ ತೊಗೋತಿರ್ಲಿಲ್ಲ. ಅದಕ್ಕೆ ಇದಷ್ಟನ್ನು ಮಾತ್ರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಲ್ಲ ಮತ್ತು ಕೊಬ್ಬರಿ ಈ ಥರ ಆ ಕಡೆ ಈ ಕಡೆ ಪಿಂಟು ಕಿವಿ ಸೈಡ್ಗೆ ಮುರಿದು ಅದನ್ನು ನಮಗೂ ಕೊಟ್ಟರು, ಅವರೂ ಇಟ್ಕೊಂಡಿದ್ರು. ಸೊ ಈ ರೀಸನ್ಗೆ ತೊಗೊಂಡೋಗೋದು ಅಂತ ಆಮೇಲೆ ಗೊತ್ತಾಯಿತು ನನಗೆ, ಬೆಲ್ಲ ಕೊಬ್ಬರಿ ಯಾಕೆ ತೊಗೊಂಡೋಗ್ತಾರೆ ಅಂತ. ಇವನು ನನ್ನ ತಮ್ಮ. ಸೊ ಸೋದ್ರ ಮಾವನ ಮಡಿಲ ಮೇಲೆ ಕೂರಿಸಿ ಕಿವಿ ಚುಚ್ಚಿಸ್ಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾವು ಅವನ್ನ ಕರ್ಕೊಂಡು ಹೋಗಿದ್ವಿ. ಅಲ್ಲಿಂದ ಡೈರೆಕ್ಟ್ ನಾವು ಮನೆಗೆ ಬಂದ್ವಿ, ಎಲ್ಗೂ ಹೋಗಲಿಲ್ಲ. ಮತ್ತು ಪಿಂಟು ಸ್ವಲ್ಪ ಕಿವಿ ಚುಚ್ಚಿದಾಗ ಅಷ್ಟೇ ಹತ್ತಿದ್ದು, ಅದಾದಮೇಲೆ ಅಳಲಿಲ್ಲ. ನಿದ್ದೆ ಬಂತು ಅಂದ್ಬಿಟ್ಟು ಮಲ್ಕೊಂಡೇ ಬಿಟ್ಟ ಅಲ್ಲೇ.
ಬಂದ ತಕ್ಷಣ ಯಾವಾಗಲೂ ನಮ್ಮಮ್ಮ ಆರತಿ ಮಾಡಿಬಿಟ್ಟೇ ಒಳಗೆ ಕರ್ಕೊಳ್ಳೋದು. ಈ ಸಲ ನಾನು ನನ್ನ ತಮ್ಮನ ಕೈಲೇ ಆರತಿ ಮಾಡಿಸಿದ್ದೆ. ಯಾಕಂದರೆ ಅವನ ಕೈಲೇ ಕಿವಿ ಚುಚ್ಚಿಸಿದ್ದಲ್ವ, ಇದನ್ನು ನೀನೇ ಮಾಡು ಅಂತ ಹೇಳಿದೆ. ಅದಕ್ಕೆ ಅವನೇ ಮಾಡ್ದ. ಮತ್ತು ನಮ್ಮಮ್ಮ ಯಾವ ಥರ ಮಾಡೋದು ಅಂತ ಅವನಿಗೆ ಹೇಳ್ಕೊಡ್ತಾಯಿತ್ತು. ಆರತಿ ಮಾಡಾದ್ಮೇಲೆ ಈ ಥರ 3 ಕಡೆ ನೀರನ್ನ ಹಾಕ್ಬಿಟ್ಟು, ಅದಾದಮೇಲೆ ಲಾಸ್ಟ್ ತಟ್ಟೆ ತಂದಾಗ ತಟ್ಟೆಲಿ ಇದ್ದಿದ್ದ ನೀರನ್ನ ಇಬ್ರಿಗೂ ಹಣೆಗೆ ಹಾಕಬೇಕು ಅಂತ ಹೇಳ್ತು. ಅವನು ಅದೇ ರೀತಿ ನಮ್ಮಮ್ಮ ಹೇಳಿದ ಥರನೇ ಆರತಿ ಮಾಡಿ ನಮ್ಮಿಬ್ಬರು ಹಣೆಗೂ ಈ ಥರ ಇದಾಕಾದ್ಮೇಲೆ ನಾವು ಮನೆ ಒಳಗಡೆ ಬಂದ್ವಿ. ನನಗಂತೂ ತುಂಬ ಭಯ ಆಗ್ತಾ ಇತ್ತು ಗೊತ್ತಾ. ಯಾಕಂದರೆ ಕಿವಿ ಏನಾದರೂ ಮುಟ್ಟಿ ನಾನು ಮಿಸ್ಸಾಗಿ ಏನಾದರೂ ಮುಟ್ಬಿಟ್ಟು ಎಲ್ಲಿ ಕಿರ್ಚ್ಕೊಬಿಡ್ತೇನೆ ನೋವು ಬಂದು ಅಂತ ಭಯ ಆಗ್ತಾ ಇತ್ತು. ಮುಟ್ಟೇ ಇರಲಿಲ್ಲ ನಾನು ಅಲ್ಲಿಂದ ಕರ್ಕೊಂಡು ಬಂದ ತಕ್ಷಣ. ಮತ್ತು ಮನೆಗೆ ಬಂದ ತಕ್ಷಣವೇ ನನ್ನ ತಮ್ಮನ ಕೈಲಿ ಕಾಲು ಬಂದು ಕೈ ಬಂದು ಮತ್ತು ಉಂಗುರ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಸಿದ್ವಿ. ಮತ್ತು ಸೊಂಟದ ಬಳಿನೂ ಹಾಕ್ಸ್ಬೇಕಿತ್ತು. ಬಟ್ ಅದು ಇನ್ನೂ ರೆಡಿ ಮಾಡಿರಲಿಲ್ಲ, ಅವರು ಕೊಟ್ಟಿಲ್ಲ. ನಾನು ಸಂಜೆ ಕೊಡ್ತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ಮನೆಗೆ ಬಂದ ತಕ್ಷಣ ನಾವು ಇದಿಷ್ಟನ್ನು ಹಾಕ್ಸಿದ್ವಿ. ಏಕೆಂದರೆ ಹೊಸದಲ್ವಾ, ಫಸ್ಟ್ ಹಾಕ್ಸೋಣ ಅಂತೇಳಿ ಹಾಕ್ಸಿದ್ವಿ. ಬಟ್ ಇದನ್ನು ಫಸ್ಟ್ ಸೋದ್ರ ಮಾವನೇ ಹಾಕಬೇಕು, ಆದರೆ ಅಲ್ಲಿ ಅಂಗಡಿ ಹುಡುಗನೇ ಹಾಕ್ಬಿಟ್ಟಿದ್ದ. ಅದನ್ನು ಹೇಳ್ತಾ ಇದ್ದೆ ನಾನು, ಅಲ್ಲಿ ಅವರೇ ಹಾಕಿದ್ರಿ, ಇವಾಗೇನು ನೀನು ಹಾಕ್ತೀಯ ಬಿಡು ಅಂತ. ಪಿಂಟು ಸ್ವಲ್ಪ ಸಮಾಧಾನವಾಗಿದ್ದ, ಏನು ಅಳ್ತಾ ಇರಲಿಲ್ಲ, ಏನು ರಿಯಾಕ್ಟೇ ಮಾಡ್ತಾ ಇರಲಿಲ್ಲ. ಅವನು ಎಲ್ಲೋ ಪಾಪ ನೋವು ಬಂದಿರಬೇಕು ತುಂಬ ಅಂತ ಅಂದ್ಕೊತಿದ್ದೆ. ಅದಾದಮೇಲೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ನಾನು ಮುಟ್ಟಿದೆ. ಆದರೆ ಆವಾಗ ನೋವು ಏನು ಬರಲಿಲ್ಲ ಅವನಿಗೆ. ಅಂದರೆ ಒಂಚೂರು ಏನು ರಿಯಾಕ್ಟ್ ಮಾಡಲಿಲ್ಲ, ನೋವು ಬಂತು ಆ ಥರ. ಅದಾದಮೇಲೆ ಸ್ವಲ್ಪ ಲೂಸ್ ಆಗಲಿ, ಟೈಟಾಗಿ ಆಗಿಬಿಟ್ರೆ ಉದ್ದ ಥರ ಬೆಳ್ಕೊಬಿಡುತ್ತೆ ಅಂತ ನಾನೇ ಅಳ್ಳಾಡ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಅದನ್ನ ರೌಂಡಿಗೆ ತಿರುಗ್ಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ನಾನ ಮಾಡಿಸಿದ್ದಕ್ಕೂ ಅದಕ್ಕೂ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಇಲ್ಲಿಂದ ಎದ್ದೋಗೋ ತನಕನೇ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅದಾದಮೇಲೆ ನಾವು ಕರ್ಕೊಂಡೋಗಿ ಅವನ್ನ ಮಲಗಿಸಿದ್ವಿ. ಮಲಗಿಸಾಗಿ ಸ್ವಲ್ಪ ಹೊತ್ತಾದಮೇಲೆ ಎದ್ದೊಳ್ದಿದ ತಕ್ಷಣ ನಾನು ಅವನ್ನ ಜಾಸ್ತಿ ನಗ್ಸೋದಕ್ಕೆ ಟ್ರೈ ಮಾಡಿದೆ. ಸ್ವಲ್ಪ ನಗಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಏನು ನೋವಿಲ್ಲ ಅಂತ ಗೊತ್ತಾಯಿತು. ಅವನು ನೋವು ಅಂತ ಅಳ್ತಾನೇನೋ ಅಂತ ಅಪ್ಪ ಅಮ್ಮ ಇಬ್ಬರು ಬಂದು ಅವನ್ನ ಮಾತಾಡಿಸ್ತಾ ಇದ್ದರು. ಏನು ಪಿಂಟು ಏನು ಮಾಡ್ತಿದ್ಯಾ ಅಂತಂದರೆ ಆವಾಗ ಸ್ವಲ್ಪ ನಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಮತ್ತು ಅದಾದಮೇಲೆ ನಮ್ಮಮ್ಮ ಈಚೆ ಎಲ್ಲ ಕರ್ಕೊಂಡೋಗಿದ್ವಲ್ಲ, ಅದಕ್ಕೋಸ್ಕರ ಮಾತಾಡಿಸ್ತಾ ಅವನಿಗೆ ಕೈಯಲ್ಲೇ ದೃಷ್ಟಿನ ತೆಗಿತಾ ಇತ್ತು. ಅವನು ಅವಾಗ ತಾನೇ ಎದ್ದಿದ್ನಲ್ಲ, ಆವಾಗ ಸಮಾಧಾನ ಆಗಿತ್ತೇನೋ, ಕೈ ಕಾಲೆಲ್ಲ ಎತ್ಕೊಂಡು ಆಟ ಆಡಿಸ್ತಾ ಇದ್ದ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.